ಗೈಸ್ ಈಗ ತಾನೇ ಪ್ರಭಾಸ್ ಅವರ ರಾಜಾಸಾಬ್ ಸಿನಿಮಾ ನೋಡ್ಕೊಂಬಂದೆ. ಪ್ರಭಾಸ್ ಅವ್ರನ್ನ ನಾವು ಹಳೆ ಓಲ್ಡ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ರು, ಒಂದು ಒಳ್ಳೆ ಲವ್ ಸ್ಟೋರಿ ಇರ್ತಾ ಇತ್ತು. ಬಟ್ ಈಗಿನ ದಿನಗಳಲ್ಲಿ ಅದನ್ನ ನಾವು ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಅದನ್ನ ನಾವು ಎಲ್ಲ ಮಿಕ್ಸ್ ಆಗಿ ನಾವು ಪ್ರಭಾಸ್ ಅವ್ರನ್ನ ನೋಡ್ತೀವಿ ಈ ಒಂದು ಸಿನಿಮಾದಲ್ಲಿ. ಈ ಮೂವಿನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಕೆ ಹೋಗ್ಬಿಡಿ. ಸಿನಿಮಾನ ಹೋಗಿ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಒಂಥರ ಬೇರೆ ಲೋಕಕ್ಕೆ ಹೋಗಿ ಬರೋ ಥರ ಫೀಲ್ ಆಗುತ್ತೆ. ಲಾಸ್ಟ್ 40 ಮಿನಿಟ್ಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಗುರು ನಮ್ಮ ಮೈಂಡೇನೆ ಬೇರೆ ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿಸುತ್ತೆ. ಆ ಥರ ಒಂದು ಕಥನ ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ. 3 ಹೀರೋಯಿನ್ಗಳು ಕೂಡ ಪ್ರಭಾಸ್ ಅವರಿಗೆ ಸಖತ್ತಾಗಿ ಕಾಣಿಸ್ತಾರೆ ತೆರೆ ಮೇಲೆ. ಈ ಮೂವಿಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದರೆ, ಅಲ್ಲಲ್ಲಿ ಕಾಮಿಡಿ ಇದೆ, ಅಲ್ಲಲ್ಲಿ ಲವ್ ಸ್ಟೋರಿ ಇದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸಿದ್ರು ಕೂಡ ಬೂಮ್ ಅಂತ ಸಖತ್ತಾಗಿರೋ ಟ್ವಿಸ್ಟ್ಗಳು ಬರುತ್ತೆ. ಅದಂತೂ ಪ್ರೇಕ್ಷಕರನ್ನ ತುಂಬ ಹಿಡಿದಿಟ್ಕೊಳ್ಳುತ್ತೆ, ಎಲ್ಲೂ ಆ ಕಡೆ ಈ ಕಡೆ ನೋಡದೇ ಇರೋ ಥರ. ಹಾರರ್ ಕಾಮಿಡಿ ವಿತ್ ಫ್ಯಾಮಿಲಿ ಎಮೋಷನ್ ಇದೆ ಈ ಸಿನಿಮಾದಲ್ಲಿ. ಈ ಸಿನಿಮಾ 3 ಗಂಟೆ 10 ನಿಮಿಷ ಇದೆ. ಪ್ರಭಾಸ್ ಅವರ ಡ್ಯಾನ್ಸು, ಕಾಮಿಡಿ ಹಾಗೂ ಲವ್ ಸ್ಟೋರಿನ ನೋಡೋಕ್ಕೆ ಈ ಸಿನಿಮಾನ ನೀವು ನೋಡಲೇಬೇಕು. ಜೊತೆಗೆ ಸಂಜಯ್ ದತ್ ಅವರ ಪಾತ್ರ ಗುರು, ಅವರ ಪಾತ್ರ ಅಂತೂ ಈ ಸಿನಿಮಾಗೆ ಒಂದು ಬಿಗ್ ಹೈಲೈಟ್ ಅಂತ ಹೇಳ್ಬೋದು. ಮತ್ತೆ ಈ ಸಿನಿಮಾದಲ್ಲಿ ತಮ್ಮನ್ ಅವರ BGM ಕೂಡ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ. ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಯ್ತು ನನಗಂತೂ. ನೀವೇನಾದ್ರೂ ಈ ಸಿನಿಮಾನ ನೋಡ್ಬೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೋಡ್ಬೋದು. ನಿಮ್ಮ ಹತ್ತಿರದ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಬನ್ನಿ. ನನಗಂತೂ ಸಿನಿಮಾ ಇಷ್ಟ ಆಯಿತು. ಸೊ ಇದೇ ಥರ ಹೊಸ ಮೂವಿ ಅಪ್ಡೇಟ್ಗೋಸ್ಕರ ನಾಕೊಂಡು ಫಾಲೋ ಮಾಡಿಲ್ಲ, ನನಗೆ ಹಂಗೆ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬರ್ಮೆ.